ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SCPM ಮಾಡ್ಯೂಲ್ 3 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವ್ಯಾವ ಇದಾವೆ, ಏನೇನ್ ಬರಿಬೇಕು, ಮತ್ತೆ ಯಾವ್ಯಾವ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಅಂತ. ಸೊ ಈ ಒಂದು PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಡೈರೆಕ್ಟ್ಲಿ. ಸೊ ಫಸ್ಟ್ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗೋಣ, ಅವಾಗ ಈಸಿ ಆಗ್ತಾ ಹೋಗುತ್ತೆ. ಸೊ ಅರೌಂಡ್ 90 to 95% ಮಾರ್ಕ್ಸ್ ಅಂತೂ ಆರಾಮಾಗಿ ಸ್ಕೋರ್ ಮಾಡಬಹುದು ಈ ಒಂದು PDF ಅನ್ನ ನೀವು ಓದಿದ್ರೆ. ಫಸ್ಟ್ನೇ ಕ್ವಶನ್ ಏನ್ ಹೇಳ್ತಾ ಇದೆ, ಎಕ್ಸ್ಪ್ಲೈನ್ ದ ಅಜೈಲ್ ಪ್ರೋಸೆಸ್ ಅಂಡ್ ಇಟ್ಸ್ ಪ್ರಿನ್ಸಿಪಲ್ಸ್. ಅಜೈಲ್ ಪ್ರೋಸೆಸ್ ಮತ್ತೆ ಪ್ರಿನ್ಸಿಪಲ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಅಜೈಲ್ ಪ್ರೋಸೆಸ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಇಟ್ ಈಸ್ ಎ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮೆಥಡಾಲಜಿ ಟು ಬಿಲ್ಡ್ ದ ಸಾಫ್ಟ್ವೇರ್ ಇನ್ಕ್ರಿಮೆಂಟಲಿ. ಇನ್ಕ್ರಿಮೆಂಟಲಿ ಅಂತಂದ್ರೆ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. Using short iterations of 1 to 4 weeks so that the development process is aligned with changing business needs. ಸೊ ನಾವು ಪ್ರೀವಿಯಸ್ ಮಾಡ್ಯೂಲ್ ಅಲ್ಲಿ ವಾಟರ್ ಫಾಲ್ ಮಾಡೆಲ್ಸ್ ಅವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ವಾಟರ್ ಫಾಲ್ ಮಾಡೆಲ್ ಏನು, ನನಗೆ ಸೀಕ್ವೆನ್ಷಿಯಲ್. ವಾಟರ್ ಫಾಲ್ ಮಾಡೆಲ್ ನನಗೆ ಸೀಕ್ವೆನ್ಷಿಯಲ್ ಮಾಡೆಲ್. ಸೀಕ್ವೆನ್ಷಿಯಲ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ 4 ಸ್ಟೆಪ್ಗಳಿದಾವೆ ಅಂತ ಅನ್ಕೊಳ್ಳಿ. 4 ಸ್ಟೆಪ್ ಇದ್ದಾಗ ಒಂದು ಸ್ಟೆಪ್ ಇಂದ ಎರಡನೇದಕ್ಕೆ ಹೋದೆ, ಎರಡನೇದಿಂದ 3ಕ್ಕೆ ಹೋದೆ. 3ಕ್ಕೆ ಹೋದಾಗ ಏನ್ ಗೊತ್ತಾಯ್ತು, ಎರಡನೇದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಅಂತ ಗೊತ್ತಾಯ್ತು. ಆದ್ರೆ ಈ ವಾಟರ್ ಫಾಲ್ ಮಾಡೆಲ್ ಏನು ಸೀಕ್ವೆನ್ಷಿಯಲ್ ಇರುತ್ತಲ್ಲ ಅದ್ರಲ್ಲಿ ನಾನು ವಾಪಸ್ ಬರೋದಕ್ಕೆ ಆಗಲ್ಲ. ಅಂದ್ರೆ ನಾನು ಬ್ಯಾಕ್ ಟ್ರ್ಯಾಕ್ ಮಾಡ್ಬಿಟ್ಟು ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆಯಲ್ವಾ ಅದನ್ನ ಸರಿ ಮಾಡೋದಕ್ಕೆ ಆಗಲ್ಲ. ಸರಿನಾ? ಇದನ್ನ ಏನಂತ ಕರಿತೀವಿ, ಸೀಕ್ವೆನ್ಷಿಯಲ್. ಇದರ ಉಲ್ಟಾ ನಾವೇನಂತ ಕರಿತೀವಿ, ಇನ್ಕ್ರಿಮೆಂಟಲ್. ಸೊ ಇನ್ಕ್ರಿಮೆಂಟಲ್ ಅಂತ ಅಂದ್ರೇನು, ನಾನು ವಾಪಸ್ ಬರ್ಬೋದು. ನಾನು ಏನು ಬಂದಿರ್ತೀನಿ ಅದರಿಂದ ಈಗ ಎರಡನೇ ಪ್ರೊಸೆಸ್ ಅಲ್ಲಿ ಮಿಸ್ಟೇಕ್ ಇದೆ ಅಂತಂದ್ರೆ ಅಲ್ಲಿ ಬಂದು ನಾನು ಅದನ್ನ ಕರೆಕ್ಟ್ ಮಾಡ್ಬೋದು. ಸರಿನಾ? ಅದನ್ನ ನಾನು ಕರೆಕ್ಟ್ ಮಾಡಿ ಆಮೇಲೆ ಮತ್ತೆ ಮುಂದೆ ಹೋಗ್ಬೋದು. ಸೊ ಇದನ್ನ ಏನಂತ ಕರಿತೀವಿ ನಾವು, ಇನ್ಕ್ರಿಮೆಂಟಲ್ ಅಂತ ಅಂದ್ರೆ ಸ್ವಲ್ಪ ಸ್ವಲ್ಪ ಪಾರ್ಟ್ ಗಳಾಗಿ ನಾವು ಡಿವೈಡ್ ಮಾಡ್ಕೊಂತ ಹೋಗ್ತೀವಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅನ್ನ. ಅವಾಗ ಏನಾದ್ರೂ ಕೂಡ ಆ ಒಂದು ಫೇಸ್ ಅಲ್ಲಿ ಏನಾದ್ರೂ ತಪ್ಪಿತೆ ಅಂತ ಅಂದ್ರೆ ಆ ಕಸ್ಟಮರ್ ಅಥವಾ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಅದನ್ನ ನಾವು ಈಸಿಯಾಗಿ ಚೇಂಜ್ ಮಾಡ್ತಾ ಹೋಗ್ಬೋದು. ಸರಿನಾ? ಎಸ್. ದ ಏಮ್ ಆಫ್ ದ ಅಜೈಲ್ ಪ್ರೋಸೆಸ್ ಇಸ್ ಟು ಡಿಲಿವರ್ ದ ವರ್ಕಿಂಗ್ ಮಾಡೆಲ್ ಆಫ್ ದ ಸಾಫ್ಟ್ವೇರ್ ಕ್ವಿಕ್ಲಿ ಟು ದ ಕಸ್ಟಮರ್. ಸರಿನಾ? ನಾನು ಬೇಗ ಆ ಒಂದು ವರ್ಕಿಂಗ್ ಮಾಡೆಲ್ ಅನ್ನ ನಾನು ಕಸ್ಟಮರ್ಗೆ ಅಥವಾ ಕ್ಲೈಂಟ್ಗೆ ಕೊಡ್ಬೇಕು. ಅದಕ್ಕೋಸ್ಕರ ನೋಡಿ ಟೈಮ್ ಎಷ್ಟು ತಗೊಳೋದು, ನಾವು 1 ಇಂದ 4 ವೀಕ್ಸ್ ಮಾತ್ರ ನಾವು ತಗೊಂತ ಹೋಗೋದು ಇದನ್ನ ಬಿಲ್ಡ್ ಮಾಡೋದಕ್ಕೆ. ಪ್ರಿನ್ಸಿಪಲ್ಸ್ ಅಂತ ಬಂದಾಗ ದ ಹೈಯೆಸ್ಟ್ ಪ್ರಿಯಾರಿಟಿ ಇಸ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್. ಅವರು ಏನು ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಅನ್ನ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಮಾಡೆಲ್ ಅನ್ನ ಬಿಲ್ಡ್ ಮಾಡ್ತಾ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ವೆಲ್ಕಮ್ ದ ಚೇಂಜಿಂಗ್ ರಿಕ್ವೈರ್ಮೆಂಟ್ಸ್ ಅಂತ ಅಂದ್ರೆ ಈಗ ಏನಾದ್ರೂ ಒಂದು ಮಾಡೆಲ್ ಅನ್ನ ನೀವು ರೆಡಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ ಅನ್ನ, ಅದರಲ್ಲಿ ಸ್ಮಾಲ್ ಚೇಂಜಸ್ ಅನ್ನ ಮಾಡ್ಕೊಡಿ ಅಂತ ಕ್ಲೈಂಟ್ಸ್ ಗಳು ಕೇಳ್ತಾ ಇರ್ತಾರೆ. ಸೊ ಅವಾಗ ನೀವು ಮಾಡ್ಕೊಡೋದಕ್ಕೆ ರೆಡಿ ಆಗಿರ್ಬೇಕು. ಸೊ ಚೇಂಜಸ್ ಅನ್ನ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಇನ್ಕ್ರಿಮೆಂಟಲ್ ಮಾಡೆಲ್ಸ್ ಇರಬೇಕು. ಇನ್ಕ್ರಿಮೆಂಟಲ್ ಮಾಡೆಲ್ಸ್ ಅಂತಂದ್ರೆ ಅಜೈಲ್ ಪ್ರೋಸೆಸ್. ಸರಿನಾ? ನಾನು ಅವಾಗಲೇ ಹೇಳ್ದಂಗೆ ವಾಟರ್ ಫಾಲ್ ಮಾಡೆಲ್ ಅಥವಾ ಸೀಕ್ವೆನ್ಷಿಯಲ್ ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ತಾ ಹೋದ್ರೆ ನಾವು ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡಿ ಚೇಂಜಸ್ ಅನ್ನ ಮಾಡೋದಕ್ಕೆ ಆಗಲ್ಲ. ಸರಿನಾ? ಅದಕ್ಕೋಸ್ಕರ ಅಜೈಲ್ ಪ್ರೋಸೆಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಡಿಲಿವರ್ ದ ವರ್ಕಿಂಗ್ ಸಾಫ್ಟ್ವೇರ್ ಫ್ರೀಕ್ವೆಂಟ್ಲಿ. ಸೊ ಫ್ರೀಕ್ವೆಂಟ್ಲಿ ಅಂತಂದ್ರೆ ಇಟರೇಷನ್, ಫೇಸ್ ಬೈ ಫೇಸ್ ಅಲ್ವಾ ಮಾಡೋದು. ಸೊ ಫೇಸ್ ಬೈ ಫೇಸ್ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀವಿ. ಬಿಸ್ನೆಸ್ ಪೀಪಲ್ ಅಂಡ್ ಡೆವಲಪರ್ಸ್ ಮಸ್ಟ್ ವರ್ಕ್ ಟುಗೆದರ್. ಯಾಕಂತಂದ್ರೆ ಅವರ ರಿಕ್ವೈರ್ಮೆಂಟ್ಸ್ ಗೊತ್ತಾಗ್ತಾ ಇರಬೇಕು, ಇವರು ಬಿಲ್ಡ್ ಮಾಡ್ತಾ ಇರಬೇಕು. ಸೊ ಇಬ್ರದ್ದು ಕೊಲಾಬ್ರೇಷನ್ ಇದ್ರೆ ಮಾತ್ರ ಸಾಧ್ಯ. ಬಿಲ್ಡ್ ದ ಪ್ರಾಜೆಕ್ಟ್ ಅರೌಂಡ್ ದ ಮೋಟಿವೇಟೆಡ್ ಇಂಡಿವಿಜುವಲ್, ಪ್ರೊವೈಡ್ ದ ಸಪೋರ್ಟ್ ಅಂಡ್ ದ ಟ್ರಸ್ಟ್ ಟೀಮ್. ಅಂತಂದ್ರೆ ನಿಮ್ಮ ಒಂದು ಗ್ರೂಪ್ ಅಲ್ಲಿ ಯಾರು ಟೆಕ್ನಿಕಲ್ ಆಗಿ ಸ್ಟ್ರಾಂಗ್ ಇರ್ತಾರೆ ಮತ್ತೆ ಯಾರು ಪ್ಯಾಷನೇಟ್ ಇರ್ತಾರೆ ಬಿಲ್ಡ್ ಮಾಡೋದಕ್ಕೆ, ಅಂತವರಿಗೆ ಈ ಒಂದು ಪ್ರಾಜೆಕ್ಟ್ ಗಳನ್ನ ಕೊಡ್ಬೇಕಾಗತ್ತೆ. ಫೇಸ್ ಟು ಫೇಸ್ ಕಮ್ಯುನಿಕೇಶನ್. ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಅಥವಾ ಕಾನ್ವರ್ಸೇಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಈಗ ಅವರು ಕಾಲ್ ಅಲ್ಲಿ ಏನೋ ಹೇಳ್ತಾ ಇದ್ದಾರೆ, ಮೀಟಿಂಗ್ ಅಲ್ಲಿ ಏನೋ ಹೇಳ್ತಾ ಇದ್ದಾರೆ, ಗೂಗಲ್ ಮೀಟಿಂಗ್ ಅಲ್ಲಿ, ಅದು ಸರಿಯಾಗಲ್ಲ. ಕ್ಲೈಂಟ್ ಮತ್ತೆ ಡೆವಲಪರ್ ಇಬ್ರು ಕೂಡ ಜೊತೆಲಿ ಕೂತ್ಕೊಂಡು ಅವರ ರಿಕ್ವೈರ್ಮೆಂಟ್ ಅನ್ನ ಡಾಕ್ಯುಮೆಂಟ್ ಮಾಡ್ಕೊಂತ ಅವರ ಡಾಕ್ಯುಮೆಂಟೆಡ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ಬಿಲ್ಡ್ ಮಾಡ್ತಾ ಹೋಗ್ಬೇಕಾಗತ್ತೆ ಮಾಡೆಲ್ ಗಳನ್ನ. ಸರಿನಾ? ವರ್ಕಿಂಗ್ ಸಾಫ್ಟ್ವೇರ್ ಇಸ್ ದ ಪ್ರೈಮರಿ ಮೆಜರ್ ಆಫ್ ದ ಪ್ರೋಗ್ರೆಸ್. ಸರಿನಾ? ಪ್ರೈಮರಿ ಮೆಜರ್ ಅಂತ ಅಂದ್ರೆ ಏನು, ನಮಗೆ ಬೇಕಾಗಿರೋದೇ ಅದಲ್ವಾ, ವರ್ಕಿಂಗ್ ಪ್ರಾಜೆಕ್ಟ್ ನಮಗೆ ಬೇಕಾಗಿರುವಂತದ್ದು. ಅಜೈಲ್ ಪ್ರೋಸೆಸ್ ಪ್ರಮೋಟ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿತ್ ಎ ಕಾನ್ಸ್ಟೆಂಟ್ ಪೇಸ್. ಕಾನ್ಸ್ಟೆಂಟ್ ಪೇಸ್ ಅಂತ ಅಂದ್ರೆ 1 to 4 ವೀಕ್ಸ್ ಅಲ್ವಾ ನಾವು ಟೈಮ್ ಅನ್ನ ತಗೊಂಡಿರೋದು ಬಿಲ್ಡ್ ಮಾಡೋದಕ್ಕೆ ಪ್ರಾಜೆಕ್ಟ್ ಅನ್ನ. ಸೊ ನಾವು ಕಾನ್ಸ್ಟೆಂಟ್ ಆಗಿ ಪೇಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡ್ಕೊಂಡು ಕಾನ್ಸ್ಟೆಂಟ್ ಆಗಿ ಬಿಲ್ಡ್ ಮಾಡ್ತಾ ಆ ಒಂದು ಟೈಮ್ ಸ್ಪ್ಯಾನ್ ಒಳಗಡೆ ನಾವು ಬಿಲ್ಡ್ ಮಾಡ್ಬೇಕಾಗತ್ತೆ. ಕಂಟಿನ್ಯೂಸ್ ಅಟೆನ್ಷನ್ ಟು ದ ಟೆಕ್ನಿಕಲ್ ಎಕ್ಸಲೆನ್ಸ್ ಅಂಡ್ ದ ಗುಡ್ ಡಿಸೈನ್. ಸೊ ಗುಡ್ ಡಿಸೈನ್ ಇರಲೇಬೇಕು. ಯಾವ್ದಾದ್ರು ಒಂದು ಮಾಡೆಲ್ ಅನ್ನ ಮಾಡ್ತಿದ್ದೀರಾ ಅಂದ್ರೆ ಸಿಂಪ್ಲಿಸಿಟಿ, ಸಿಂಪಲ್ ಇರ್ಬೇಕಂದ್ರೆ ಯೂಸರ್ ಫ್ರೆಂಡ್ಲಿ. ಈಗ ಯೂಸರ್ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಆಡ್ ಟು ಕಾರ್ಟ್ ಮಾಡ್ಬಿಟ್ಟು ಪೇಮೆಂಟ್ ಗೇಟ್ ವೇ ಕೊಟ್ಬಿಟ್ಟು ಪೇಮೆಂಟ್ ಮಾಡಿದ ತಕ್ಷಣ ಅಲ್ಲೆಲ್ಲ ಡನ್ ಬರಬೇಕು,
ಮತ್ತೆ ಡಿಲಿವರ್ ಆಗ್ತಾ ಇದೆ ಅನ್ನೋದನ್ನ ಪಕ್ಕಾ ತೋರಿಸ್ತಾ ಹೋಗ್ಬೇಕಾಗುತ್ತೆ. ಸೊ ಅದೇನಾಗುತ್ತೆ, ಯೂಸರ್ ಫ್ರೆಂಡ್ಲಿ ಆಗುತ್ತೆ, ಅವ್ರಿಗೆ ಬೇಕಾಗಿರುವಂತ ಎಲ್ಲ ಇನ್ಫಾರ್ಮೇಶನ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಆ ತರ ಬೆಸ್ಟ್ ಆರ್ಕಿಟೆಕ್ಚರ್ಸ್ ರಿಕ್ವೈರ್ಮೆಂಟ್ಸ್ ಅಂಡ್ ದ ಡಿಸೈನ್ ಎಮರ್ಜಸ್ ಫ್ರಮ್ ದ ಆರ್ಗನೈಸಿಂಗ್ ಟೀಮ್ಸ್. ಸೆಲ್ಫ್ ಆರ್ಗನೈಸಿಂಗ್ ಟೀಮ್ಸ್ ಅಂತಂದ್ರೆ ಈಗ ನನ್ನಲ್ಲಿ ಏನೋ ಒಂದು ಕಮ್ಮಿ ಇರುತ್ತೆ, ನನಗಷ್ಟು ಎಕ್ಸಲೆನ್ಸ್ ಇರಲ್ಲ ಆ ಒಂದು ಟಾಪಿಕ್ ಮೇಲೆ, ಬಟ್ ಇನ್ನೊಬ್ಬಂಗೆ ಎಕ್ಸಲೆನ್ಸ್ ಜಾಸ್ತಿ ಇರುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ, ನಾವಿಬ್ರು ಕೂಡ ಸೆಲ್ಫ್ ಆರ್ಗನೈಸ್ ಮಾಡ್ಕೊಂತ ಹೋಗ್ತೀವಿ. ಸೊ ನೀವೊಂದ್ ಸ್ವಲ್ಪ ಕೆಲಸ ಮಾಡು, ನಾನು ನಿಂದೊಂದ್ ಸ್ವಲ್ಪ ಕೆಲಸ ಮಾಡ್ತೀನಿ, ಈ ತರ ನಾವು ಕಮಿಟ್ಮೆಂಟ್ ಅನ್ನ ಮಾಡ್ಕೊಂತ ಹೋಗೋದನ್ನ ಸೆಲ್ಫ್ ಆರ್ಗನೈಸಿಂಗ್ ಅಂತ ಕರಿತಾ ಹೋಗ್ತೀವಿ. At regular intervals, the team reflects and adjusts its behavior to become more effective. More effective ಅಂತ ಅಂದ್ರೆ ಟೈಮ್ ಲೈನ್ ಹತ್ರ ಬಂದಾಗ ಒಂದ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದಿರ್ಲಿ, ಆಮೇಲೆ ಇನ್ನೂ ಕೂಡ ಟೈಮ್ ಇದೆ ಅಂತಂದಾಗ ಈ ಒಂದು ಮಾಡೆಲ್ ಅಲ್ಲಿ ಏನು ಇಂಪ್ರೂವ್ಮೆಂಟ್ ಅನ್ನ ಮಾಡಬಹುದು ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಅಷ್ಟೇ. ನೆಕ್ಸ್ಟ್, ಎಲಿಸಿಡೇಟ್ ದ ಕಾನ್ಸೆಪ್ಟ್ ಆಫ್ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್. ವೆರಿ ವೆರಿ ಇಂಪಾರ್ಟೆಂಟ್ ಇದು ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್. ಸೊ ಪ್ರೀವಿಯಸ್ ಇಯರ್ಸ್ ಅಲ್ಲೆಲ್ಲ ಕೇಳಿದ್ದಾರೆ, ಸೊ ಅದಕ್ಕೋಸ್ಕರ ವಿತ್ ಡಯಾಗ್ರಾಮ್ ಕಲಿಬೇಕು. ಇಟ್ ಈಸ್ ಎ ವೈಡ್ಲಿ ಯೂಸ್ಡ್ ಅಜೈಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ process or the approach. It emphasizes the business result first and follows an incremental get something started approach to building the software using continual testing and revision. ಟೆಸ್ಟಿಂಗ್ ಅಂಡ್ ರಿವಿಷನ್ ಅಂತಂದ್ರೆ ನಮ್ಮ ಮಾಡೆಲ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ಯಾ, ನಾವು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಂತಹ ರಿಕ್ವೈರ್ಮೆಂಟ್ಸ್ ಇನ ಪ್ರಕಾರ ನಾವು ರೆಡಿ ಮಾಡ್ತಾ ಇದೀವ ಮಾಡೆಲ್ ಅನ್ನ, ಅದನ್ನೆಲ್ಲ ಟೆಸ್ಟ್ ಮಾಡಿ ಮತ್ತೆ ನಾವೇನ್ ಮಾಡ್ಬೇಕಾಗತ್ತೆ, ಡಿಪ್ಲಾಯ್ಮೆಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ ಇಲ್ಲಿ ಮೊದಲನೇ ಫೇಸ್ ಏನ್ ಬರುತ್ತೆ, ನನಗೆ ಪ್ಲಾನಿಂಗ್. ಫಸ್ಟ್ ರಿಕ್ವೈರ್ಮೆಂಟ್ಸ್ ಗಳನ್ನ ಬರ್ಕೊಂಡು ಆ ರಿಕ್ವೈರ್ಮೆಂಟ್ಸ್ ಗಳ ತಕ್ಕನಂಗೆ ನಾವು ಡಾಕ್ಯುಮೆಂಟೇಶನ್ಸ್ ಎಲ್ಲ ಮಾಡ್ಕೊಂಡು ತಯಾರಿನ ಮಾಡ್ಕೊಂತೀವಿ. ನೆಕ್ಸ್ಟ್ ಡಿಸೈನ್ ಅಂತ ಅಂದ್ರೆ ಒಂದು ಪ್ರೋಟೋಟೈಪ್ ಅನ್ನ ರೆಡಿ ಮಾಡ್ತೀವಿ. ನೋಡಿ ಇಲ್ಲಿ ಪ್ರೋಟೋಟೈಪ್. ಸೊ ಪ್ರೋಟೋಟೈಪ್ ಗಳನ್ನ ರೆಡಿ ಮಾಡ್ಕೊಂತೀವಿ. ಸೊ ಈ ತರ ಹೋಗ್ಬೇಕು ಪ್ರಾಜೆಕ್ಟ್, 1 to 4 weeks ಒಳಗಡೆ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು, ಏನೇನ್ ಮಾಡೆಲ್ ಗಳು ಯೂಸ್ ಆಗ್ಬೇಕು, ಯಾವ ಫೀಚರ್ ಗಳು ಆಡ್ ಆಗ್ಬೇಕು ಈ ಒಂದು ಸಾಫ್ಟ್ವೇರ್ ಮಾಡೆಲ್ ಅಲ್ಲಿ ಅಂತ. ನೆಕ್ಸ್ಟ್ ಅದನ್ನ ಯೂಸ್ ಮಾಡ್ಕೊಂಡು ಕೋಡಿಂಗ್ ಅನ್ನ ಶುರು ಮಾಡ್ತೀವಿ. ಅದ್ರಲ್ಲಿ ಏನಾದ್ರೂ ತಪ್ಪಿದೆಯೋ ಇಲ್ವೋ ಅಂತ ಎಲ್ಲ ಟೆಸ್ಟ್ ಮಾಡಿ ಆಮೇಲೆ ನಾವೇನ್ ಮಾಡ್ತೀವಿ, ಡಿಪ್ಲಾಯ್ಮೆಂಟ್ ಮಾಡ್ತಾ ಹೋಗ್ತೀವಿ, ಅಂದ್ರೆ ರಿಯಲ್ ವರ್ಲ್ಡ್ ಗೆ ಎಂಟರ್ ಆಗ್ತಾ ಹೋಗ್ತೀವಿ. ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಆಕ್ಟಿವಿಟೀಸ್. ಸೊ ನೋಡಿ ಇಲ್ಲಿ ಫಸ್ಟ್ ಪ್ಲಾನಿಂಗ್ ಇದೆ. ಪ್ಲಾನಿಂಗ್ ಅಂದ್ರೆ ಏನು, ಬಿಗಿನ್ಸ್ ವಿತ್ ಲಿಸನಿಂಗ್ ಅಂತಂದ್ರೆ ರಿಕ್ವೈರ್ಮೆಂಟ್ಸ್ ಅನ್ನ ಗ್ಯಾದರ್ ಮಾಡ್ತಾ ಹೋಗ್ತೀವಿ. ಕಸ್ಟಮರ್ಸ್ದು ಅಥವಾ ಕ್ಲೈಂಟ್ದು ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ತಗೊಂತಾ ಹೋಗ್ತೀವಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಯೂಸರ್ ಸ್ಟೋರೀಸ್ ಆನ್ ದ ಇಂಡೆಕ್ಸ್ ಕಾರ್ಡ್ ಅಂಡ್ ಅಸೈನ್ ದ ಪ್ರಿಯಾರಿಟಿ ಟು ಈಚ್ ಸ್ಟೋರಿ ಅಂತ ಅಂದ್ರೆ ಒಂಥರ ಡಾಕ್ಯುಮೆಂಟೇಶನ್ ಮಾಡೋ ರೀತಿ ನಮ್ಮ ಏನು ರಿಕ್ವೈರ್ಮೆಂಟ್ಸ್ ಇದ್ದಾವೆ ಅದನ್ನ. ಆಮೇಲೆ ಏನ್ ಮಾಡ್ತೀವಿ, ಹೈಯರ್ ವ್ಯಾಲ್ಯೂ ಸ್ಟೋರೀಸ್ ಆರ್ ಶೆಡ್ಯೂಲ್ಡ್ ಅಂಡ್ ಇಂಪ್ಲಿಮೆಂಟೆಡ್ ಫಸ್ಟ್ ಅಂತಂದ್ರೆ ಹೈಯೆಸ್ಟ್ ಪ್ರಿಯಾರಿಟಿ ಯಾವ್ದಕ್ಕಿರುತ್ತೆ, ಯಾವ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ಫಸ್ಟ್ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಡಿಸೈನ್ ಮಾಡ್ಬೇಕಾದ್ರೆ ನಾವು ಫಾಲೋ ಮಾಡೋ ಪ್ರಿನ್ಸಿಪಲ್ ಯಾವುದು, KISS ಅಂತ ಅಂದ್ರೆ ಏನು, ಕೀಪ್ ಇಟ್ ಸಿಂಪಲ್ ಆಸ್ ಇಟ್ ಇಸ್. ಸರಿನಾ? ಸಿಂಪಲ್ ಆಗಿ ಇಟ್ರೆ ಕಸ್ಟಮರ್ ಫ್ರೆಂಡ್ಲಿನೂ ಇರುತ್ತೆ ಮತ್ತೆ ಯೂಸರ್ ಫ್ರೆಂಡ್ಲಿ ಕೂಡ ಇರುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಕಾಂಪ್ಲೆಕ್ಸ್ ನಾವು ಮಾಡ್ಕೊಂಡು ಕಾಂಪ್ಲೆಕ್ಸ್ ಗೇಟ್ವೇ ಗಳನ್ನ ರೆಡಿ ಮಾಡ್ತಾ ಹೋದಾಗ ಸರಿ ಆಗಲ್ಲ ಸಾಫ್ಟ್ವೇರ್ಸ್. ನೆಕ್ಸ್ಟ್ ಕೋಡಿಂಗ್, ನಮಗೆ ಬೇಕಾಗಿರುವಂತಹ ಏನು ಕಂಡೀಷನ್ಸ್ ಅಥವಾ ರಿಕ್ವೈರ್ಮೆಂಟ್ಸ್ ಇದಾವೆ ಅದ್ರ ಪ್ರಕಾರ ಕೋಡ್ ಮಾಡ್ತಾ ಹೋಗ್ತೀವಿ, ಮತ್ತೆ ಅದನ್ನ ಟೆಸ್ಟ್ ಮಾಡ್ತಾನು ಕೂಡ ಹೋಗ್ತಾ ಹೋಗ್ತೀವಿ. ಅಂತ ಅಂದ್ರೆ ಇನ್ಕ್ರಿಮೆಂಟಲ್ ಪ್ರೊಸೆಸ್ ಅಲ್ವಾ, ಏನಾದ್ರೂ ಮಿಸ್ ಆದ್ರೂ ಕೂಡ ನಾವು ರೆಡಿ ಮಾಡ್ಕೋಬಹುದು. ಟೆಸ್ಟಿಂಗ್, ಸೊ ಫುಲ್ ಟೆಸ್ಟಿಂಗ್ ಆದ್ಮೇಲೆ ಏನೇನ್ ಟೆಸ್ಟಿಂಗ್ ಅನ್ನ ಮಾಡ್ಬೇಕು ಅದೆಲ್ಲ ಟೆಸ್ಟಿಂಗ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಅದನ್ನ ಹೊರಗಡೆ ಡಿಪ್ಲಾಯ್ಮೆಂಟ್ ಮಾಡ್ತಾ ಹೋಗ್ತೀವಿ, ಅಂದ್ರೆ ರಿಯಲ್ ವರ್ಲ್ಡ್ ಗೆ ಡಿಪ್ಲಾಯ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಫಾಲೋಯಿಂಗ್. AISD ಅಂತ ಅಂದ್ರೆ ಅಡಾಪ್ಟಿವ್ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಸೊ ಅದ್ರದ್ದು ಇಲ್ಲಿ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದೀನಿ ನೋಡಿ. ಸೊ 3 ಕಾಂಪೋನೆಂಟ್ ಗಳು ಬರ್ತವೆ AISD ಲೈಫ್ ಸೈಕಲ್ ಅಲ್ಲಿ. ಯಾವ್ಯಾವ, ಒಂದು ಸ್ಪೆಕ್ಯುಲೇಷನ್, ಎರಡನೇದು ಕೊಲಾಬ್ರೇಷನ್, ಮೂರನೇದು ಲರ್ನಿಂಗ್. ಸ್ಪೆಕ್ಯುಲೇಷನ್ ಅಂತಂದ್ರೆ ಏನು, ಇದೊಂಥರ ಸ್ಟಾರ್ಟಿಂಗ್ ಆಫ್ ದ ಪ್ರಾಜೆಕ್ಟ್ ಅಂತಂದ್ರೆ ರಿಕ್ವೈರ್ಮೆಂಟ್ ಗಳನ್ನ ಗ್ಯಾದರ್ ಮಾಡ್ಕೊಂತೀವಿ, ಆಮೇಲೆ ಪ್ಲಾನಿಂಗ್ ಅನ್ನ ಮಾಡ್ತಾ ಹೋಗ್ತೀವಿ. ಅಂತಂದ್ರೆ ರಿಕ್ವೈರ್ಮೆಂಟ್ ಪ್ರಕಾರ ಪ್ಲಾನ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಕಸ್ಟಮರ್ ಮಿಷನ್ ಸ್ಟೇಟ್ಮೆಂಟ್, ಪ್ರಾಜೆಕ್ಟ್ ಕನ್ಸ್ಟ್ರೈಂಟ್, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಎಲ್ಲದನ್ನು ಕೂಡ ಇದ್ರಲ್ಲಿ ತಿಳ್ಕೊಂತ ಹೋಗ್ತೀವಿ. ಕೊಲಾಬ್ರೇಷನ್ ಅಂದ್ರೇನು, ಟೀಮ್ ಮೆಂಬರ್ಸ್ ವರ್ಕ್ ಟುಗೆದರ್ ಯೂಸಿಂಗ್ ದ ಕಮ್ಯುನಿಕೇಶನ್, ಟೀಮ್ ವರ್ಕ್, ಟ್ರಸ್ಟ್. ಸೊ ಎಲ್ಲರೂ ಕೂಡ ಸೇರಿ ಆ ರಿಕ್ವೈರ್ಮೆಂಟ್ಸ್ ಗಳನ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಒಂದು ಕೊಲಾಬ್ರೇಷನ್ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತಾರೆ. ಅದರಿಂದ ಏನಾಗುತ್ತೆ, ಕೊಲಾಬ್ರೇಷನ್ ಇಂದ ವರ್ಕಿಂಗ್ ಆಲ್ ಟುಗೆದರ್, ಹ್ಯಾವಿಂಗ್ ದ ರಿಕ್ವೈರ್ಡ್ ಸ್ಕಿಲ್ಸ್ ಅಂಡ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಎಫೆಕ್ಟಿವ್ಲಿ. ಸರಿನಾ? ಕಮ್ಯುನಿಕೇಟಿಂಗ್ ಪ್ರಾಬ್ಲಮ್ ಅಂತ ಅಂದ್ರೆ ಈಗ ಒಬ್ಬರೇ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿದ್ರೆ ಆಗ್ದಲೇ ಇರ್ಬೋದು, ಬಟ್ ಒಂದ್ 3-4 ಜನ ಬಂದಾಗ ಬೆಸ್ಟ್ ಡಿಸಿಷನ್ ಅಥವಾ ಬೆಸ್ಟ್ ಔಟ್ಕಮ್ ಬರ್ತಾ ಹೋಗುತ್ತೆ, ಒಂದ್ 3-4 ಜನ ಡಿಸ್ಕಸ್ ಮಾಡ್ತಾ ಹೋದಾಗ. ಲರ್ನಿಂಗ್, ಸೊ ಆ ಒಂದು ಏನ್ ಮಾಡೆಲ್ ಅನ್ನ ರೆಡಿ ಮಾಡ್ತಾ ಇರ್ತೀರಾ ಅದರಿಂದ ಲರ್ನಿಂಗ್ ಅನ್ನ ತಗೊಂತಾ ಹೋಗ್ತೀರಾ ಅಲ್ವಾ, ಪ್ರತಿಯೊಬ್ರು ಕೂಡ ಏನು ಆ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿರ್ತೀರಾ ಅವರು. ಸೊ ಆತರ ಡಯಾಗ್ರಾಮ್ ಇದೆ. ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್. ಸ್ಪೆಕ್ಯುಲೇಷನ್, ಕೊಲಾಬ್ರೇಷನ್ ಮತ್ತೆ ಲರ್ನಿಂಗ್. ಸೊ ಈ ಒಂದು ಡಯಾಗ್ರಾಮ್ ಅನ್ನ ನೀಟಾಗಿ ಕಲ್ತ್ಕೊಂತ ಹೋಗಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸ್ಕ್ರಮ್.
ಸ್ಕ್ರಮ್ ಪ್ರಿನ್ಸಿಪಲ್ಸ್ ಆರ್ ಕನ್ಸಿಸ್ಟೆಂಟ್ ವಿತ್ ಅಜೈಲ್ ಮೆಥಡಾಲಜಿ ಅಥವಾ ಮ್ಯಾನಿಫೆಸ್ಟೋ ಅಂತ ಅಂದ್ರೇನು, ಅಜೈಲ್ ಇನ್ಕ್ರಿಮೆಂಟಲ್ ಪ್ರೋಸೆಸ್ ಅನ್ನೇ ಇವು ಕೂಡ ಫಾಲೋ ಮಾಡ್ತಾ ಹೋಗ್ತವೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಸಪೋರ್ಟ್ ದ ಫ್ರೇಮ್ ವರ್ಕ್ ಆಕ್ಟಿವಿಟೀಸ್ ಆಫ್ ದ ರಿಕ್ವೈರ್ಮೆಂಟ್ ಅನಾಲಿಸಿಸ್, ಡಿಸೈನ್, ಎವಲ್ಯೂಷನ್ ಅಂಡ್ ಡೆಲಿವರಿ. ಸೊ ಈ ಎಲ್ಲಾ ಪ್ರೋಸೆಸ್ ಗಳನ್ನ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಡಯಾಗ್ರಾಮ್ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಈ ಒಂದು ಡಯಾಗ್ರಾಮ್ ಅನ್ನ ನೀಟಾಗಿ ಕಲ್ತ್ಕೋಬೇಕು. ಸೊ ಇದು ಕಲ್ತ್ಕೋಬೇಕು ಅಂದ್ರೆ ಥಿಯರಿನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅದನ್ನ ಆರಾಮಾಗಿ ಬರಿಬಹುದು. ಮೊದಲನೇದೇನು ಬ್ಯಾಕ್ಲಾಗ್. ಬ್ಯಾಕ್ಲಾಗ್ ಅಂತಂದ್ರೆ ಪ್ರಯಾರಿಟೈಸ್ಡ್ ಲಿಸ್ಟ್ ಆಫ್ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್ ಆರ್ ದ ಫೀಚರ್ಸ್. ನೋಡಿ ಇಲ್ಲಿ ಇದೇ ಬ್ಯಾಕ್ಲಾಗ್, ಪ್ರಾಡಕ್ಟ್ ಬ್ಯಾಕ್ಲಾಗ್. ಸೊ ಏನ್ ಮಾಡ್ತಾ ಇದೀವಿ ನಾವು, ಬ್ಲಾಕ್ ಗಳ ರೀತಿಯಲ್ಲಿ ರೆಡಿ ಮಾಡ್ತಾ ಇದೀವಿ ಪ್ರಯಾರಿಟಿ ಮುಖಾಂತರ. ಸೊ ಇದಕ್ಕೆ ಹೈಯೆಸ್ಟ್ ಪ್ರಯಾರಿಟಿ ಇದೆ, ಸೊ ಅದಕ್ಕೆ ಫಸ್ಟ್ ಎಕ್ಸಿಕ್ಯೂಟ್, ನೆಕ್ಸ್ಟ್ ಸೆಕೆಂಡ್, ನೆಕ್ಸ್ಟ್ ಥರ್ಡ್, ನೆಕ್ಸ್ಟ್ ಫೋರ್ತ್, ಆ ತರ. ನ್ಯೂ ಐಟಮ್ಸ್ ಕ್ಯಾನ್ ಬಿ ಆಡೆಡ್ ಅಟ್ ಎನಿ ಟೈಮ್. ಸರಿನಾ, ಪ್ರಯಾರಿಟಿ ಆರ್ಡರ್ ಅಲ್ಲಿ ಹೋಗ್ಬೇಕಾದ್ರೆ ಇನ್ನೊಂದು ಯಾವ್ದಕ್ಕಾದ್ರೂ ಜಾಸ್ತಿ ಪ್ರಯಾರಿಟಿ ಇರುವಂತಹ ಫೀಚರ್ ಅನ್ನ ಆಡ್ ಮಾಡ್ಬೇಕು ಅಂತಂದ್ರೆ ಅದನ್ನ ಆಡ್ ಮಾಡ್ಬಿಡ್ಬೋದು. ದ ಪ್ರಾಡಕ್ಟ್ ಮ್ಯಾನೇಜರ್ ಅಪ್ಡೇಟ್ಸ್ ದ ಪ್ರಯಾರಿಟೀಸ್ ಆಸ್ ರಿಕ್ವೈರ್ಡ್. ಅವನಿಗೆ ಬೇಕಾದಂಗೆ ರಿಕ್ವೈರ್ಮೆಂಟ್ ಪ್ರಕಾರ ರೆಡಿ ಮಾಡ್ತಾ ಹೋಗ್ತಾನೆ. ಸ್ಪ್ರಿಂಟ್. ಸ್ಪ್ರಿಂಟ್ ಕನ್ಸಿಸ್ಟ್ ಆಫ್ ವರ್ಕ್ ನೀಡೆಡ್ ಟು ಕಂಪ್ಲೀಟ್ ದ ಬ್ಯಾಕ್ಲಾಗ್ ಐಟಮ್ಸ್. ಇಟ್ ಈಸ್ ಕಂಪ್ಲೀಟೆಡ್ ವಿತ್ ಇನ್ ಎ ಪ್ರೀ ಡಿಫೈನ್ಡ್ ಟೈಮ್ ಬಾಕ್ಸ್. ಎಷ್ಟು ದಿನ, 30 ದಿನದೊಳಗಡೆ ರೆಡಿ ಆಗುತ್ತೆ. ನೋ ಚೇಂಜಸ್ ಆರ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಸ್ಪ್ರಿಂಟ್ ಪ್ರೊವೈಡಿಂಗ್ ಎ ಸ್ಟೇಬಲ್ ವರ್ಕಿಂಗ್ ಎನ್ವಿರಾನ್ಮೆಂಟ್. ಸರಿನಾ, ಸ್ಪ್ರಿಂಟ್ ಆಗ್ಬೇಕಾದ್ರೆ ನೋ ಚೇಂಜಸ್, ವೆರಿ ಇಂಪಾರ್ಟೆಂಟ್. ಇದನ್ನ ಬರಿಬೇಕಾಗತ್ತೆ. ಸ್ಪ್ರಿಂಟ್ ನಡಿಬೇಕಾದ್ರೆ ಯಾವುದೇ ಚೇಂಜಸ್ ನಮಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 30 ಡೇಸ್ ಅಂತ ಕೊಟ್ಟಿದಾರಲ್ಲ, ನಾನು ಅವಾಗ್ಲೇ ಹೇಳಿದ್ನಲ್ವಾ 1 to 4 weeks ಅಷ್ಟೇ ನಮಗೆ ಅಜೈಲ್ ಪ್ರೊಸೆಸ್ ರೆಡಿ ಆಗೋದು. 4 weeks ಅಂತಂದ್ರೆ ಇನ್ನೇನು, 30 ಡೇಸ್ ಅಂತಂದ್ರೆ ಇನ್ನೇನು, ಸೇಮ್ ಅಲ್ವಾ? ಎಸ್, ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ 30 ಡೇಸ್ ಇದು ನಡೀತಾ ಹೋಗ್ತದೆ ಅಲ್ವಾ? 30 ಡೇಸ್ ನಮಗೆ ಈ ಒಂದು ಪ್ರೋಸೆಸ್ ನಡೀತಾ ಇರುತ್ತೆ. ನೆಕ್ಸ್ಟ್ ಸ್ಕ್ರಮ್ ಮೀಟಿಂಗ್ಸ್. ಸೊ ಮೀಟಿಂಗ್ಸ್ ಅಂತ ಅಂದ್ರೇನು, ಡೈಲಿ ನಾವು ಮೀಟಿಂಗ್ಸ್ ಮಾಡಲ್ಲ, ಅಥವಾ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಡೈಲಿ ಮೀಟಿಂಗ್ಸ್ ಇದ್ದೇ ಇರುತ್ತೆ. ಬೆಳಿಗ್ಗೆ ಒಂದು ಮೀಟಿಂಗ್ಸ್, ಸಂಜೆ ಒಂದು ಮೀಟಿಂಗ್ಗಳು ಅಂತ ಅಂದ್ರೆ ಮಾಡೆಲ್ಗಳು ಯಾವ ರೀತಿ ರೆಡಿ ಆಗ್ತಾ ಇದೆ, ಆಮೇಲೆ ಪ್ರೋಸೆಸ್ಸಿನ ಪ್ರೋಗ್ರೆಸ್ ಅನ್ನ ತಗೊಂತಾ ಹೋಗ್ತಾರೆ. ಡೈಲಿ ಮೀಟಿಂಗ್ಸ್ ಲಾಸ್ಟಿಂಗ್ ಅಬೌಟ್ 15 minutes ನಮಗೆ ಬೇಕಾಗ್ತಾ ಹೋಗುತ್ತೆ. ಲೆಡ್ ಬೈ ದ ಸ್ಕ್ರಮ್ ಮಾಸ್ಟರ್. ಸ್ಕ್ರಮ್ ಮಾಸ್ಟರ್ ಅಂತಂದ್ರೆ ಮ್ಯಾನೇಜರ್ ಅಂತ ಅನ್ಕೊಳ್ಳಿ ಅಷ್ಟೇ. These meetings help identifying the problem early and promote the knowledge sharing. ಅಂತ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಇದೆ, ಇಲ್ಲ ಅಂತಂದ್ರೆ ಇದನ್ನ ನಾವು ಬಗ್ ಅನ್ನ ಫಿಕ್ಸ್ ಮಾಡ್ಬೇಕು ಅಂತ ಅಂದಾಗ ಟೀಮ್ ಮೀಟಿಂಗ್ ಆಗ್ಬೇಕಾದ್ರೆ ಯಾರಿಂದನಾದ್ರೂ ಕೂಡ ಒಂದು ಎಫಿಷಿಯಂಟ್ ಸೊಲ್ಯೂಷನ್ ಸಿಗ್ಬೋದು. ಡೆಮೋಸ್. ದ ಕಂಪ್ಲೀಟೆಡ್ ಸಾಫ್ಟ್ವೇರ್ ಇನ್ಕ್ರಿಮೆಂಟ್ ಈಸ್ ಡೆಮಾನ್ಸ್ಟ್ರೇಟೆಡ್ ಟು ದ ಕಸ್ಟಮರ್. ಸೊ ನಾವು ಕಸ್ಟಮರ್ಗೆ ತೋರಿಸ್ತಾ ಹೋಗ್ತೀವಿ. ರೆಡಿ ಆಗಿರುತ್ತಲ್ಲ 30 ದಿನದಲ್ಲಿ, ಅದನ್ನ ನಾವು ಕಸ್ಟಮರ್ಗೆ ತೋರಿಸ್ತಾ ಹೋಗ್ತೀವಿ. ಕಸ್ಟಮರ್ ಎವ್ಯಾಲ್ಯೂಯೇಟ್ ಮಾಡ್ತಾನೆ. ಆಮೇಲೆ ಏನಾದ್ರೂ ಬೇಕಾದ್ರೆ, ಸ್ವಲ್ಪ ಚೇಂಜಸ್ ಬೇಕಾದ್ರೆ, ಇನ್ಕ್ರಿಮೆಂಟಲ್ ಪ್ರೋಸೆಸ್ ಅಲ್ವಾ, ಅದನ್ನ ನಾವು ರೆಡಿ ಮಾಡ್ಕೋಬಹುದು. ಈ ಒಂದು ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್. ಸೊ ನೋಡಿ ಇಲ್ಲಿ 15 minutes ಡೈಲಿ ಮೀಟಿಂಗ್ ಅಂತ ಇದೆ. ಸೊ ಅದನ್ನ ಮಾತ್ರ ಬರೀರಿ. ಈ ಕ್ವಶನ್ಸ್ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ. ಸರಿನಾ, ಈ ಕ್ವಶನ್ಸ್ ಬರೆಯುವಂತ ಅವಶ್ಯಕತೆ ಇಲ್ಲ. 15 minutes ಮೀಟಿಂಗ್ ಅಂತ ಬರೀರಿ ಸಾಕು. ಇಲ್ಲಿ 24 hours, ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಫೀಚರ್ ಡ್ರಿವನ್ ಡೆವಲಪ್ಮೆಂಟ್. ಸೊ ಫೀಚರ್ ಡ್ರಿವನ್ ಡೆವಲಪ್ಮೆಂಟ್ ಅಂತ ಅಂದ್ರೆ ಏನು, ಫೀಚರ್ ಗಳನ್ನ ಇಟ್ಕೊಂಡು ನಮ್ಮ ಗೋಲ್ ಫೀಚರ್ಸ್ ಅಂತಂದ್ರೆ ಏನ್ ಫೀಚರ್ ಅನ್ನ ಆ ಒಂದು ಸಾಫ್ಟ್ವೇರ್ ಮಾಡೆಲ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ಬೇಕಾಗಿರುತ್ತೆ, ಅದನ್ನ ಗೋಲ್ ಆಗಿ ಇಟ್ಕೊಂಡು ನಾವು ರೆಡಿ ಮಾಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಡೆವಲಪ್ ಅಂಡ್ ಓವರ್ ಆಲ್ ಮಾಡೆಲ್, ಬಿಲ್ಡ್ ದ ಫೀಚರ್ ಲಿಸ್ಟ್. ಏನ್ ಫೀಚರ್ಸ್ ಬೇಕು ಅದನ್ನ ನಾವು ಬಿಲ್ಡ್ ಮಾಡ್ತಾ ಹೋಗ್ತೀವಿ ಲಿಸ್ಟ್ ಅನ್ನ. ಆ ಲಿಸ್ಟ್ ಪ್ರಕಾರ ನಾವು ಫೀಚರ್ ಗಳನ್ನ ಪ್ಲಾನ್ ಮಾಡ್ತಾ ಹೋಗ್ತೀವಿ, ಆಮೇಲೆ ಡಿಸೈನ್ ಮಾಡ್ತಾ ಹೋಗ್ತೀವಿ, ಆಮೇಲೆ ಬಿಲ್ಡ್ ಮಾಡ್ತಾ ಹೋಗ್ತೀವಿ ಆ ಫೀಚರ್ ಗಳನ್ನ ಇಟ್ಕೊಂಡು ಆ ಒಂದು ಸಾಫ್ಟ್ವೇರ್ ಅನ್ನ. ಕೊಲಾಬ್ರೇಷನ್ ಅಮಾಂಗ್ ದ FDD ಟೀಮ್ ಮೆಂಬರ್ಸ್ ಅಂತ ಅಂದ್ರೆ ಫೀಚರ್ ಡ್ರಿವನ್ ಡೆವಲಪ್ಮೆಂಟ್ ಮಾಡ್ತಾರಲ್ಲ, ಅದ್ರದ್ದು ಟೀಮ್ ಮೆಂಬರ್ಸ್ ಇಂದ ನಮಗೆ ಕೊಲಾಬ್ರೇಷನ್ ಇರ್ಬೇಕಾಗತ್ತೆ. ಯಾಕಂತಂದ್ರೆ ರಿಸೋರ್ಸ್ ಶೇರಿಂಗ್ ಇರ್ಬೋದು, ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಗೆಲ್ಲ ಹೆಲ್ಪ್ ಆಗ್ತಾ ಹೋಗುತ್ತೆ. ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್ ಕಾಂಪ್ಲೆಕ್ಸಿಟಿ ಯೂಸಿಂಗ್ ದ ಫೀಚರ್ ಬೇಸ್ಡ್ ಡಿಕಂಪೋಸಿಷನ್. ಡಿಕಂಪೋಸಿಷನ್ ಅಂದ್ರೇನು, ಸ್ಮಾಲ್ ಪಾರ್ಟ್ ಗಳಾಗಿ ಡಿವೈಡ್ ಮಾಡ್ಕೊಂತ ಹೋಗ್ತೀವಿ. ಅದನ್ನೆಲ್ಲ ಇನ್ಕ್ರಿಮೆಂಟ್ಸ್ ಅಂತ ಕರೀತಾ ಹೋಗೋದು. ಅಂಡ್ ಇಂಟಿಗ್ರೇಷನ್ ಆಫ್ ದ ಸಾಫ್ಟ್ವೇರ್ ಇನ್ಕ್ರಿಮೆಂಟ್ಸ್. ಕಮ್ಯುನಿಕೇಶನ್ ಥ್ರೂ ದ ವರ್ಬಲ್, ಗ್ರಾಫಿಕಲ್, ಟೆಕ್ಸ್ಟ್ ಬೇಸ್ಡ್ ಮೀನ್ಸ್. ಮಾಮೂಲಿ ಇಮೇಲ್ ಏನೇನೋ ಆ ತರ ಬರ್ತಾ ಹೋಗುತ್ತೆ ಅಷ್ಟೇ. FDD ಎನ್ಕರೇಜಸ್ ದ ಇನ್ಕ್ರಿಮೆಂಟಲ್ ಡೆವಲಪ್ಮೆಂಟ್ ಅಂತಂದ್ರೆ ಡಿಕಂಪೋಸಿಷನ್ ಅಂತ ಹೇಳದ್ನಲ್ಲ, ಸ್ಮಾಲ್ ಪಾರ್ಟ್ ಗಳಾಗಿ ಡಿವೈಡ್ ಮಾಡ್ಕೊಂಡು ಆಮೇಲೆ ರೆಡಿ ಮಾಡ್ತಾ ಹೋಗ್ತೀವಿ. ಡಿಸೈನ್ ಅಂಡ್ ಕೋಡ್ ಇನ್ಸೆಪ್ಷನ್, ಸಾಫ್ಟ್ವೇರ್ ಕ್ವಾಲಿಟಿ ಅಶ್ಯೂರೆನ್ಸ್ ಆಡಿಟ್ಸ್, ಕಲೆಕ್ಷನ್ ಆಫ್ ದ ಮೆಟ್ರಿಕ್ಸ್, ಯೂಸ್ ಆಫ್ ದ ಪ್ಯಾಟರ್ನ್ ಫಾರ್ ಅನಾಲಿಸಿಸ್, ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್. ಇಷ್ಟನ್ನ ಬರೀರಿ ಸಾಕು. ಬೆನಿಫಿಟ್ಸ್ ಇಲ್ಲೇ ಬರ್ದಿದೀವಿ ಸಾಕು, ಮತ್ತೆ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ. ಬೇಕು ಅಂತಂದ್ರೆ ಇದನ್ನ ಇನ್ನೊಂದ್ಸಲಿ ಓದ್ಕೊಳ್ಳಿ. ಈ ಒಂದು ಡಯಾಗ್ರಾಮ್ ಅನ್ನ ಬರೀರಿ. ನೀವು ಡಯಾಗ್ರಾಮ್ ಅನ್ನ ಬರ್ದ್ಬಿಟ್ಟು ಒಂದು 4 ರಿಂದ 5 ಪಾಯಿಂಟ್ ಬರೆದ್ರು ಕೂಡ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸರಿನಾ, ಡಯಾಗ್ರಾಮೇ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಜೈಲ್ ಯೂನಿಫೈಡ್ ಪ್ರೋಸೆಸ್. ಸೊ ಅಜೈಲ್ ಯೂನಿಫೈಡ್ ಪ್ರೋಸೆಸ್
adopts a serial in the large and iterative in the small philosophy. ಗೊತ್ತಾಯ್ತಾ? serial in the large and iterative in the small philosophy for building the computer based system. It uses UP phase inception, ಎಲಾಬ್ರೇಷನ್, ಕನ್ಸ್ಟ್ರಕ್ಷನ್ ಅಂಡ್ ಟ್ರಾನ್ಸಿಷನ್. ಸರಿನಾ? ಈ ಸ್ಟೆಪ್ ಗಳನ್ನ ಯೂಸ್ ಮಾಡುತ್ತೆ. ಇನ್ಸೆಪ್ಷನ್, ಎಲಾಬ್ರೇಷನ್, ಕನ್ಸ್ಟ್ರಕ್ಷನ್ ಮತ್ತೆ ಟ್ರಾನ್ಸಿಷನ್. ಇನ್ಸೆಪ್ಷನ್ ಅಂದ್ರೆ ಏನು? ರಿಕ್ವೈರ್ಮೆಂಟ್ಸ್ ಅನ್ನ ಗ್ಯಾದರ್ ಮಾಡೋದು. ಎಲಾಬ್ರೇಟ್ ಅಂತಂದ್ರೆ ಏನ್ ರಿಕ್ವೈರ್ಮೆಂಟ್ಸ್ ಇದಾವೆ ಅದ್ರದ್ದು ಆಳ ಅಗಲನ ನೋಡ್ತಾ ಹೋಗೋದು. ಇನ್ನು ಏನಾದ್ರೂ ಕೂಡ ಏನೇನ್ ಕನ್ಸ್ಟ್ರೈಂಟ್ಸ್ ಬರ್ಬೋದು, ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂತ ನೋಡಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಿ ಅದನ್ನ ಕಸ್ಟಮರ್ ಗೆ ನಾವು ಡಿಪ್ಲಾಯ್ ಮಾಡ್ತಾ ಹೋಗ್ತೀವಿ. ಸೊ ಆಕ್ಟಿವಿಟೀಸ್ ಏನೇನ್ ಬರ್ತವೆ ಇಲ್ಲಿ? ನಮ್ಗೆ ಮಾಡಲಿಂಗ್ ಬರುತ್ತೆ according to the user requirement. Create the UML representation of the business and the problem domains. UML representation ಕ್ಕೆ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಒಂಥರ ಗ್ರಾಫಿಕಲ್ ಅಥವಾ ಡಯಾಗ್ರಾಮ್ ರೀತಿ ನಾವು ಕನ್ವರ್ಟ್ ಮಾಡಿದಾಗ ಪ್ರಾಬ್ಲಮ್ ಅನ್ನ ಅಥವಾ ರಿಕ್ವೈರ್ಮೆಂಟ್ಸ್ ಅನ್ನ ನಮಗೆ ಈಸಿ ಆಗ್ತಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಇಂಪ್ಲಿಮೆಂಟೇಷನ್, ಏನ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ? ಸೋರ್ಸ್ ಕೋಡ್ ಗೆ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಸರಿನಾ? ಟ್ರಾನ್ಸ್ಲೇಟ್ ದ ಮಾಡೆಲ್ಸ್ ಇಂಟು ಸೋರ್ಸ್ ಕೋಡ್. ನೆಕ್ಸ್ಟ್ ಟೆಸ್ಟ್ ಅನ್ನ ಮಾಡ್ತೀವಿ, ಆಮೇಲೆ ಡಿಪ್ಲಾಯ್ಮೆಂಟ್ ಮಾಡ್ತಾ ಹೋಗ್ತೀವಿ. ಟೆಸ್ಟ್ ಕೇಸ್ ಕರೆಕ್ಟ್ ಆದ್ರೆ ಸೊ ಕರೆಕ್ಟ್ ಇದೆ ಅಂತ ಕಸ್ಟಮರ್ಗೆ ಡಿಪ್ಲಾಯ್ಮೆಂಟ್ ಮಾಡ್ತಾ ಹೋಗ್ತೀವಿ. ಕಾನ್ಫಿಗರೇಷನ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಮತ್ತೆ ಅದನ್ನ ನಾವು ಮ್ಯಾನೇಜ್ ಮಾಡ್ತಾ ಇರ್ಬೇಕಾಗತ್ತೆ. ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್. ಸೊ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಕೋಆರ್ಡಿನೇಟ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಟೂಲ್ಸ್ ಮತ್ತೆ ಅದರ್ ಸಪೋರ್ಟ್ ಟೆಕ್ನಾಲಜೀಸ್ ಅವೈಲಬಲ್ ಟು ದ ಟೀಮ್. ಸರಿನಾ? ಏನ್ ಟೆಕ್ನಾಲಜಿಗಳಿದಾವೆ ಅವುಗಳನ್ನ ಆದಷ್ಟು ಈ ಒಂದು ಪ್ರಾಜೆಕ್ಟ್ ಅನ್ನ ಈಸಿಯಾಗಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನಾವು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಡೆವಲಪರ್ಸ್ಗೆ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ದಟ್ ಗೈಡ್ ದ ಪ್ರೋಸೆಸ್ ಯಾವ್ಯಾವ ಬರ್ತವೆ? ಮೊದಲನೇದು ಬಿ ಅಜೈಲ್. ಬಿ ಅಜೈಲ್ ಅಂತಂದ್ರೆ ಇನ್ಕ್ರಿಮೆಂಟ್ಸ್ ಆಗಿ ನಾವು ರೆಡಿ ಮಾಡಂಗಿರ್ಬೇಕು. ಸೊ ದಟ್ ಏನಾದ್ರೂ ಚೇಂಜಸ್ ಇದ್ರೆ ಅದನ್ನ ನಾವು ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಫೋಕಸ್ ಆನ್ ಕ್ವಾಲಿಟಿ ಅಟ್ ಎವ್ರಿ ಸ್ಟೆಪ್. ಅಲ್ವಾ? ನೀವು ಏನೋ ಒಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಸಾಫ್ಟ್ವೇರ್ ಪ್ರಾಡಕ್ಟ್ ಅಂತಾನೆ ಅಲ್ಲ, ನೀವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೂ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ ಕೊಟ್ರೆ ಅಲ್ವಾ ನಿಮಗೆ ಕಸ್ಟಮರ್ಸ್ ಅಥವಾ ಕ್ಲೈಂಟ್ ಗಳು ಬರೋದು. ಎಸ್, ಅದೇ ರೀತಿ ಬಿ ರೆಡಿ ಟು ಅಡಾಪ್ಟ್ ಅಂತ ಅಂದ್ರೆ ಏನು ಚೇಂಜಸ್ ಗಳು ಬರ್ತಾ ಇರ್ತವೆ ರಿಕ್ವೈರ್ಮೆಂಟ್ಸ್ ಗಳು. ಈಗ ಕ್ಲೈಂಟ್ ಒಂದೇ ಸಲ ಹೇಳಲ್ಲ, ಸರ್ ಈ ತರ ಬೇಕಾಗಿದೆ ಒಂದ್ ಸ್ವಲ್ಪ ಚೇಂಜಸ್ ಅಂತ ಹೇಳಿದಾಗ ನೀವು ಅದನ್ನ ರೆಡಿ ಮಾಡಂಗಿರ್ಬೇಕು. ಬಿಲ್ಡ್ ಆನ್ ಎಫೆಕ್ಟಿವ್ ಟೀಮ್. ಎಫೆಕ್ಟಿವ್ ಟೀಮ್ ಅಂತ ಅಂದಾಗ ಇಲ್ಲಿ ನೀವೇನ್ ಸಾಫ್ಟ್ವೇರ್ ಬಿಲ್ಡ್ ಮಾಡ್ತಾ ಇದೀರಾ ಇದೊಂದು ಬಿಸ್ನೆಸ್ ಅಲ್ವಾ. ಸೊ ಬಿಸ್ನೆಸ್ ಅಂತ ಬಂದಾಗ ನೀವು ಒಬ್ಬರೇ ನಿಂತ್ಕೊಂಡ್ ಮಾಡಂಗಿರ್ಬಾರ್ದು ಎಲ್ಲ ಕೆಲಸನ, ನಿಮ್ಗೆ ಒಂದು ಟೀಮ್ ಇರಬೇಕು. ಸೊ ಟೀಮ್ ಇದ್ದಾಗ ಏನಾಗುತ್ತೆ, ನೀವು ಇಲ್ದಲ್ಲೇ ಇದ್ರೂ ಕೂಡ ಅದು ಕೋಆರ್ಡಿನೇಟ್ ಮಾಡಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಹೋಗುತ್ತೆ ಬಿಸ್ನೆಸ್. ಆ ತರ ಎಸ್ಟಾಬ್ಲಿಷ್ ಮೆಕ್ಯಾನಿಸಮ್ ಫಾರ್ ಕಮ್ಯುನಿಕೇಶನ್ ಅಂಡ್ ಕೋಆರ್ಡಿನೇಷನ್. ಕೋಆರ್ಡಿನೇಷನ್ ಅಂದ್ರೇನು? ಎಲ್ಲರೂ ಸೇರಿ ಸೈಮಲ್ಟೇನಿಯಸ್ಲಿ ಕೆಲಸ ಮಾಡೋ ರೀತಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ಕೊಂಡು ಆ ತರ. ಮ್ಯಾನೇಜ್ ದ ಚೇಂಜಸ್. ಸೊ ಚೇಂಜಸ್ ಅನ್ನ ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು. ಅಸೆಸ್ ದ ರಿಸ್ಕ್ ಅಂತಂದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ಬೇಕಾದ್ರೆ ಏನ್ ರಿಸ್ಕ್ಸ್ ಬರ್ಬೋದು, ಏನ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾಗತ್ತೆ ಅಂತ ಗೊತ್ತಿರಬೇಕು. ಕ್ರಿಯೇಟ್ ದ ವರ್ಕ್ ಪ್ರಾಡಕ್ಟ್ ದಟ್ ಪ್ರೊವೈಡ್ ದ ವ್ಯಾಲ್ಯೂ ಟು ಅದರ್ಸ್. ಅಲ್ವಾ? ನೀವು ಒಂದು ಕ್ವಾಲಿಟಿ ಪ್ರಾಡಕ್ಟ್, ವ್ಯಾಲ್ಯೂ ಪ್ರೊವೈಡ್ ಮಾಡುವಂತ ಪ್ರಾಡಕ್ಟ್ ಅನ್ನ ಬಿಲ್ಡ್ ಮಾಡಿದ್ರೆ ಮಾತ್ರ ನೀವು ಗೆಲ್ಲೋದಕ್ಕೆ ಸಾಧ್ಯ. ಡಿಸೈನ್ ಮಾಡಲಿಂಗ್ ಪ್ರಿನ್ಸಿಪಲ್ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ನೋಡ್ಕೊಂಡಿರಿ. ಡಿಸೈನ್ ಶುಡ್ ಬಿ ಟ್ರೇಸಬಲ್ ಟು ದ ರಿಕ್ವೈರ್ಮೆಂಟ್ ಮಾಡೆಲ್. ಆಲ್ವೇಸ್ ಕನ್ಸಿಡರ್ ದ ಆರ್ಕಿಟೆಕ್ಚರ್ ಆಫ್ ದ ಸಿಸ್ಟಮ್ ಟು ಬಿ ಬಿಲ್ಟ್. ಆರ್ಕಿಟೆಕ್ಚರ್ ಅಂತಂದ್ರೇನು? ಯಾವ ರೀತಿ ನಾವು ಪ್ಲಾನ್ ಮಾಡಿರ್ತೀವಲ್ಲ ಡಿಸೈನ್ ಆಗಿ, ಸೊ ಸ್ಟೆಪ್ ಬೈ ಸ್ಟೆಪ್ ಈ ತರ ಹೋಗ್ಬೇಕು ಅಂತ ಅದನ್ನ ಫಾಲೋ ಮಾಡ್ತಾ ಹೋಗಿ. ಡಿಸೈನ್ ಆಫ್ ದ ಡಾಟಾ ಈಸ್ ಇಂಪಾರ್ಟೆಂಟ್ ಆಸ್ ಡಿಸೈನ್ ಆಫ್ ಪ್ರೊಸೆಸ್ ಫಂಕ್ಷನ್. ಸೊ ಫಸ್ಟ್ ನಾವು ಏನ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ಡಾಕ್ಯುಮೆಂಟೇಶನ್ ಅನ್ನ ಮಾಡ್ಕೊಂಡಿರ್ತೀವಿ, ಸೊ ಆ ಡಾಕ್ಯುಮೆಂಟೇಶನ್ ಪ್ರಕಾರ ನಾವು ಇನ್ಫಾರ್ಮೇಶನ್ ಅಥವಾ ಆ ಒಂದು ಮಾಡೆಲ್, ಸಾಫ್ಟ್ವೇರ್ ಮಾಡೆಲ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಡೇಟಾನ ನಾವು ರಿಕ್ರೂಟ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ತಗೊಂತಾ ಹೋಗ್ಬೇಕಲ್ಲ. ಸೊ ಅದನ್ನ ಕರೆಕ್ಟ್ ಆಗಿ ಡಿಸೈನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಂಟರ್ಫೇಸಸ್ ಬೋತ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಮಸ್ಟ್ ಬಿ ಡಿಸೈನ್ ವಿತ್ ಕೇರ್. ಯೂಸರ್ ಇಂಟರ್ಫೇಸ್ ಡಿಸೈನ್ ಶುಡ್ ಬಿ ಟ್ಯೂನ್ ಟು ದ ನೀಡ್ ಆಫ್ ದ ಎಂಡ್ ಯೂಸರ್. ಎಂಡ್ ಯೂಸರ್ ಅಂತಂದ್ರೆ ಯಾರು? ಕಸ್ಟಮರ್ಸ್. ಇವಾಗ ಅಮೆಝಾನ್ ಇದೆ, ಸೊ ಅಮೆಝಾನ್ ಎಂಡ್ ಯೂಸರ್ ಯಾರು? ಅಮೆಝಾನ್ ಇಂದ ಬೈ ಮಾಡೋರು. ಸೊ ಅವರಿಗೆ ಈಸಿ ಆಗ್ತಾ ಹೋಗ್ಬೇಕು ಪ್ರೋಸೆಸ್ಗಳು, ಯೂಸರ್ ಫ್ರೆಂಡ್ಲಿ ಆಪ್ಸ್ ಇರಬೇಕು. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ ನಾವು, ಡಿಸೈನ್ ನಮ್ಮ ಎಂಡ್ ಯೂಸರ್ಗೆ ಕರೆಕ್ಟ್ ಇರ್ಬೇಕು. ಆತರ ಕಾಂಪೋನೆಂಟ್ ಲೆವೆಲ್ ಡಿಸೈನ್ ಶುಡ್ ಬಿ ಫಂಕ್ಷನಲಿ ಇಂಡಿಪೆಂಡೆಂಟ್. ನೆಕ್ಸ್ಟ್ ಕಾಂಪೋನೆಂಟ್ ಶುಡ್ ಬಿ ಲೂಸ್ಲಿ ಕಪಲ್ಡ್ ಟು ಒನ್ ಅನದರ್ ಅಂಡ್ ಟು ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಯಾಕೆ ಅಂತಂದ್ರೆ ಲೋವರ್ ಕಪಲಿಂಗ್ ರೆಡ್ಯೂಸಸ್ ದ ಎರರ್ ಪ್ರೊಪಗೇಷನ್. ಎರರ್ ಆಗೋದನ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ, ಆಮೇಲೆ ಈಸಿಯಾಗಿ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ಡಿಸೈನ್ ರೆಪ್ರೆಸೆಂಟೇಷನ್ ಅಂತಂದ್ರೆ ಮಾಡೆಲ್ ಶುಡ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡಬಲ್. ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗ್ಬೇಕಾಗತ್ತೆ ರಿಕ್ವೈರ್ಮೆಂಟ್ಸ್ ಪ್ರಕಾರ. ಈ ರಿಕ್ವೈರ್ಮೆಂಟ್ ಇತ್ತು, ಇದನ್ನ ನಾವು ರೆಡಿ ಮಾಡಿದೀವಿ ಆ ತರ. ದ ಡಿಸೈನ್ ಶುಡ್ ಬಿ ಡೆವಲಪ್ಡ್ ಇಟಿರೇಟಿವ್ಲಿ. ಇಟಿರೇಟಿವ್ಲಿ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರಿಮೆಂಟ್ಸ್ ಅಲ್ಲಿ ನಾವು ಮಾಡ್ತಾ ಹೋಗ್ಬೇಕು.
ಸೊ ದಟ್ ಏನಾದ್ರೂ ಮಿಸ್ಟೇಕ್ ಐತೆ ಅಂತಂದ್ರೆ ಬ್ಯಾಕ್ ಟ್ರ್ಯಾಕ್ ಮಾಡಿ ಆ ಒಂದು ಜಾಗದಲ್ಲಿ ರೆಡಿ ಮಾಡ್ಬೋದು, ಇಲ್ಲ ಏನಾದ್ರೂ ಚೇಂಜಸ್ ಬೇಕು ಅಂತಂದ್ರೂ ಬ್ಯಾಕ್ ಟ್ರ್ಯಾಕ್ ಮಾಡಿ ಅಲ್ಲಿ ರೆಡಿ ಮಾಡ್ಬೋದು ಆ ತರ. ಸೊ ಇಷ್ಟ ಆಗಿತ್ತು ಮಾಡ್ಯೂಲ್ 3. ಇಷ್ಟನ್ನ ನೀವು ಓದ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ 90 to 95% ಮಾರ್ಕ್ಸ್ ಅನ್ನ ಗೇನ್ ಮಾಡ್ತಾ ಹೋಗ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಈ ಒಂದು PDF ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.